ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮುಮಿನ್. ಭೂ ದಾಖಲೆಗಳ ಡಿಜಿಟಲೀಕರಣ ಮಾಡುವುದರಿಂದ ಹಳೆಯ ದುಸ್ಥಿತಿಯಲ್ಲಿರುವ ಭೂ ದಾಖಲೆಗಳನ್ನು ಶಾಶ್ವತ ಡಿಜಿ ದಾಖಲೆಗಳಾಗಿ ಪರಿವರ್ತನೆ ಹೊಂದಿ ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ. ಜೂನ್ ಅಂತ್ಯದ ವೇಳೆಗೆ ಜಿಲ್ಲೆಯ ಎಲ್ಲ ತಾಲೂಕುಗಳ ಭೂ ದಾಖಲೆಗಳ ಎ ಹಾಗೂ ಬಿ ಶ್ರೇಣಿಯ ದಾಖಲೆಗಳ ಡಿಜಿಟಲೀಕರಣ ಮಾಡಲಾಗುವುದು ಎಂದು ಕಲಬುರಗಿ ಜಿಲ್ಲಾ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಭೂ ಸುರಕ್ಷಾ ಯೋಜನೆ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿ, ಕಲಬುರಗಿ ಜಿಲ್ಲೆಯ ಎಲ್ಲ ಕಂದಾಯ ತಾಲೂಕುಗಳ ಅಡಿಯಲ್ಲಿ ಬರುವ ಭೂಮಿಗಳ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡುವ ಉದ್ದೇಶ ಹೊಂದಿದ್ದು, ನಿಜಾಮನ ಕಾಲದಿಂದಲೂ ಇರುವ ಕೈಬರಹದ ದಾಖಲೆಗಳನ್ನು ಕೂಡ ಡಿಜಿಟಲೀಕರಣ ಮಾಡಲಾಗುವುದು. ಇದರಿಂದಾಗಿ ಭೂ ದಾಖಲೆಗಳ ಸಂರಕ್ಷಣೆ ಮಾಡಿದಂತಾಗುತ್ತದೆ ಎಂದು ಸಚಿವರು ಹೇಳಿದರು. ಕಂದಾಯ ಇಲಾಖೆಯಲ್ಲಿ ಕೆಲ ದಾಖಲೆಗಳು ಲಭ್ಯವಿರುವುದಿಲ್ಲವಾದ್ದರಿಂದ ಸಾರ್ವಜನಿಕರು ನ್ಯಾಯಾಲಯದ ದಾವೆ ಹೂಡುವಂತಾಗಿದ್ದು, ದಾಖಲೆಗಳ ಡಿಜಿಟಲೀಕರಣ ಮಾಡುವುದರಿಂದ ದಾಖಲೆಗಳು ತಂತ್ರಾಂಶದಲ್ಲಿ ಲಭ್ಯವಾಗಲಿದೆ ಎಂದರು. ಈ ತಂತ್ರಾಂಶದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ನಮಗೆ ನೆನಪಿದ್ರೆ ಇದೇ ಆವರಣದಲ್ಲಿ, ಇದೇ ಕಚೇರಿಯಲ್ಲಿ ಇದನ್ನು ನಾವು ಪ್ರಾರಂಭ ಮಾಡಿದ್ವಿ. ಅವ್ರು ಹೇಳ್ದಂಗೆ ಇದು 3-4 ತಿಂಗಳು ಒಳಗಡೆ ಮುಗಿಬೇಕಾಗಿತ್ತು. ಆದರೆ ಅಲ್ಲಿ ಫೀಲ್ಡಿಗೆ ಹೋದಾಗ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು. ಆಮೇಲೆ ಮೊದಲನೇ ಬಾರಿಗೆ ಪ್ರಯೋಗ ಮಾಡ್ತಾ ಇರೋದರಿಂದ ಸ್ವಲ್ಪ ಮಾನವ ಸಂಪನ್ಮೂಲದ ಕೊರತೆ ಮತ್ತು ಅವರಿಗೆ ಕೂಡ ಟ್ರೈನಿಂಗ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಆಯಿತು. ಒಟ್ಟಾರೆ ನಮ್ಮ ಚಿಂಚೋಳಿನಲ್ಲಿ ಇವತ್ತು ಲ್ಯಾಂಡ್ ರೆಕಾರ್ಡ್ ಮಾನಿಟೈಸೇಷನ್ ಪ್ರೋಗ್ರಾಮ್ ಅಡಿನಲ್ಲಿ, ಅಂದರೆ ಕಂದಾಯ ದಾಖಲೆಗಳ ಗಣನೀಕರಣ ತಂತ್ರಾಂಶವನ್ನು ಬಳಕೆ ಮಾಡಿಕೊಂಡು ಮಾಡರ್ನೈಸೇಷನ್ ಪ್ರೋಗ್ರಾಮ್ನಲ್ಲಿ ಈಗ 1,65,274 ಪೇಜಸ್ಗಳನ್ನು ಪುಟಗಳನ್ನು ಸ್ಕ್ಯಾನ್ ಮಾಡಲಾಗಿದೆ. ಅಂದರೆ ಇದು ಒಂದು ತಾಲೂಕದು. ಇಲ್ಲಿ ಫೀಲ್ಡಿಗೆ ಹೋದಾಗ ಇನ್ನೊಂದು ಸಮಸ್ಯೆ ಏನು ಬಂತಪ್ಪ ಅಂದರೆ, ನಮ್ಮ ಲಿಪಿಗಳು ಕೂಡ ಚೇಂಜ್ ಆಗ್ತಾಯಿದೆ. ಕೆಲವು ವರ್ಷದ ಹಿಂದೆ ಬೇರೆ ಥರ ಕನ್ನಡ ಬರಿತಾಯಿದ್ರು, ಏನೋ ಗೊತ್ತಿಲ್ಲ. ಕೆಲವು ಕಡೆ ಮೂಡಿ ಅದು ಒಂದಿದೆ. ಮತ್ತು ಕೆಲವರು ಆಡು ಭಾಷೆಯಲ್ಲಿ ಬರೆದುಬಿಟ್ಟಿರ್ತಾರೆ. ನಮ್ಮ ಚಿತ್ತಾಪುರ್ನಲ್ಲಿ ಟೌನ್ನಲ್ಲಿ ಇನ್ನೂ ಕೂಡ ಲ್ಯಾಂಡ್ ರೆಕಾರ್ಡ್ಸೇ ಇಲ್ಲ. ಮಸ್ಲಿನ್ ಕ್ಲಾತ್ನಲ್ಲಿ ನಿಜಾಮ್ರ ಕಾಲದ್ದು ಉರ್ದು ಭಾಷೆನಲ್ಲಿ ಬರೆದಿರೋದು ರೆಕಾರ್ಡ್ಗಳಿವೆ. ಸೊ ಇಂಥ ಸಮಸ್ಯೆಗಳು ಬರ್ತಾ ಇರ್ತವೆ. ಸೊ ಇದೆಲ್ಲ ಸಮಸ್ಯೆಗಳ ಮಧ್ಯೆ ಕೂಡ ಇವತ್ತು ಕಂದಾಯ ಇಲಾಖೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡಿಜಿಟಲೀಕರಣ ಮಾಡಿದ್ದಾರೆ ಅಂದರೆ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮತ್ತು ಇದು ಒಂದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಯಾಕಂದರೆ ವಿಶೇಷ ಒತ್ತು ಇದಕ್ಕೆ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕೂಡ ಕೊಡ್ತಾ ಇದ್ದಾರೆ. ವೈಯಕ್ತಿಕವಾದಂಥ ಇಂಟ್ರೆಸ್ಟನ್ನು ತೋರಿಸಿ ಜಿಲ್ಲೆ ಅಡ್ಡಾಡಿ ಇದರ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಮತ್ತು ನಮ್ಮ ಇಲಾಖೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಸಹಭಾಗಿತ್ವದಲ್ಲಿ ಕೂಡ ಈ ಕೆಲಸಗಳನ್ನು ಮಾಡಬೇಕಾಗ್ತದೆ. ಭಾಳಷ್ಟು ಕಡೆ ಇಲ್ಲಿ ಮಲೆನಾಡಿರ್ಬೋದು ಮತ್ತು ನಿಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿರ್ಬೋದು, ಅಲ್ಲಿ ರೆಕಾರ್ಡ್ಗಳೇ ಇಲ್ಲ. ಮತ್ತು ಅಲ್ಲಿ ಉದಾಹರಣೆಗೆ ಗ್ರಾಮ ಠಾಣದ ಡೆಫಿನಿಷನ್ನೇ ಇಲ್ಲ ನಮ್ಮ ಹತ್ರ ಇನ್ನೂ ಕೂಡ. ಈಗೇನಾಗಿದೆ, ಇದು ಫಾರೆಸ್ಟ್ ಅವ್ರು ಕ್ಲೇಮ್ ಮಾಡಿಲ್ಲ ಅಂದರೆ ರೆವಿನ್ಯೂ ಲ್ಯಾಂಡ್ ಅಂತಾರೆ. ರೆವಿನ್ಯೂ ಲ್ಯಾಂಡ್ ಇರಲಿಲ್ಲ ಅಂದರೆ ಏನೋ ಗ್ರಾಮ ಠಾಣ ಅನ್ನೋ ಲೆಕ್ಕದಕ್ಕೆ ಬಂದಿದ್ದೀವಿ. ಒಂದು ಸಣ್ಣ ನಮ್ಮ ತರೀಕೆರೆ ತಾಲೂಕಿನಲ್ಲೇ ಏನಿಲ್ಲ ಅಂದರೂ ಒಂದು 15,000 ದಾಖಲೆಗಳು ಗೊಂದಲ ಇದೆ. ಒಂದು ತಾಲೂಕು ಹೇಳ್ತಾ ಇರೋದು ನಾವು. ಸೊ ಆದ್ದರಿಂದ ಕಂದಾಯ ಇಲಾಖೆ ಇರ್ಬೋದು, ನಮ್ಮ ಇಲಾಖೆ ಇರ್ಬೋದು, ಎರಡೂ ಸೇರಿ ಇದನ್ನು ಈ ಕಾರ್ಯಕ್ರಮವನ್ನು ನಾವು ಆದಷ್ಟು ಬೇಗ ಮಾಡಿ ನಮ್ಮ ಜನರಿಗೆ ಒದಗಿಸ್ಕೊಡ್ಬೇಕಂತ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದ್ದು ಹಾಗೂ ನಮ್ಮ ಎರಡು ಇಲಾಖೆಗಳದ್ದು ಆಗುತ್ತೆ. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರಣ್ಣುಮ್, ಶಾಸಕರಾದ ಅಲ್ಲಾಪ್ರಭು ಪಾಟೀಲ್, ಖನೀಸ್ ಫಾತಿಮಾ, ಜಗದೇವ್ ಗುತ್ತಿದಾರ್, ಕೂಡ ಅಧ್ಯಕ್ಷ ಮಜಾರ್ ಆಲಂ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ.
ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.